ಜೆಡಿಎಸ್ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಲಿದ್ದೇವೆ. ಅಲೋಕ್ ವಿಶ್ವನಾಥ್. ಕ್ಷೇತ್ರದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆ ಎದುರಿಸಲಿದ್ದೇವೆ. ಅಲೋಕ್ ವಿಶ್ವನಾಥ್. ದೊಡ್ಡಬಳ್ಳಾಪುರ ತಾಲೂಕಿನ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಕೆಎಚ್ ಹನುಮಂತರಾಯಪ್ಪ ನಿವಾಸಕ್ಕೆ ಅಲೋಕ್ ವಿಶ್ವನಾಥ್ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಎದುರಿಸಲಿದ್ದೇವೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಪ್ರಚಾರ ಕಾರ್ಯ ಆರಂಭಿಸಿದ್ದೇವೆ. ಮೈತ್ರಿ ಅಭ್ಯರ್ಥಿ ಜಯಗಳಿಸುವ ವಿಶ್ವಾಸವಿದೆ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಯಲಹಂಕದಲ್ಲಿ ಮಾತ್ರ ಬಿಜೆಪಿ ಜಯಗಳಿಸಿತ್ತು. ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬಹುದೊಡ್ಡ ಅಂತರದಿಂದ ಬಿಜೆಪಿ ಗೆಲುವು ಸಾಧಿಸಿತ್ತು. ಪಕ್ಷಾತೀತವಾಗಿ ನಮಗೆ ಕ್ಷೇತ್ರದ ಜನತೆ ಬೆಂಬಲ ಸೂಚಿಸುತ್ತಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಪಟ್ಟಿಯಲ್ಲಿ ಜೆಡಿಎಸ್ ಪಕ್ಷದ ನಾಯಕರು ಇದ್ದು, ಯಾರಿಗೆ ಟಿಕೆಟ್ ಸಿಕ್ಕಿದರೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದೇ ನಮ್ಮ ಗುರಿಯಾಗಿದೆ. ಸ್ಥಳೀಯ ಮಟ್ಟದಲ್ಲಿಯೂ ಜೆಡಿಎಸ್ ನಾಯಕರು ಒಮ್ಮತದಿಂದ ಬೆಂಬಲ ಸೂಚಿಸಿದ್ದಾರೆಂದು ತಿಳಿಸಿದರು. ಚುನಾವಣೆಗೆ ಏಪ್ರಿಲ್ 2ನೇ ವಾರ ನಡೆಯೋ ಒಂದು ಚಾನ್ಸಸ್ ಐತೆ. ಸೊ ಟೈಮ್ ಕಮ್ಮಿ ಇದೆ ನಮಗೆ. ಸೊ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಕ್ಯಾನ್ವಾಸ್ ಶುರು ಮಾಡ್ಕೊಂಡಿದ್ದೀವಿ. ಮೇನು ನಮ್ಮ BJP ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಮನೆಗೆ ಭೇಟಿ ನೀಡೋಂಥದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಈಗ ನಾವು BJP ಮತ್ತು JDS ಒಟ್ಟಾರೆ ನಾವು ಎಲೆಕ್ಷನ್ನು ಫೇಸ್ ಮಾಡ್ತಾ ಇರೋದ್ರಿಂದ JDS ಮುಖಂಡರನ್ನು ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರನ್ನೂ ಕೂಡ ಒಂದಷ್ಟು ಏನೇ ಸಮಸ್ಯೆಗಳು ನಮ್ಮ ಗ್ರೌಂಡ್ ಲೆವೆಲಲ್ಲಿ ಇರ್ಬೋದು, ಕಾರ್ಯಕರ್ತರ ಮಧ್ಯೆ ಒಟ್ಟುಗೂಡಿಸ್ಕೊಂಡು ಹೋಗೋ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಅಡ್ರೆಸ್ ಮಾಡ್ತಾ ಇದ್ದೀವಿ ಏನೇ ಇಶ್ಯೂಸ್ ಇದ್ರೂ ಕೂಡ. ಮತ್ತು MLC ಎಲೆಕ್ಷನ್ ಕೂಡ ನಾವು ಕ್ಯಾನ್ವಾಸ್ ಮಾಡ್ತಿದ್ದೀವಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ AP ರಂಗನಾಥ್ ಅವ್ರು ನಿಂತವ್ರೆ. ಸೊ ಅದು ಕೂಡ ಕ್ಯಾನ್ವಾಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ. ನಾನು ಕೂಡ ಮಾಸ್ಟರ್ಸ್ ಮಾಡಿದ್ದೀನಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ. ಮತ್ತು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದೆ ನನಗೆ. ನಾನು ಸೆಕೆಂಡ್ PUC ಇದ್ದಾಗಿಂದ ನಾನು ಕೂಡ ಒಂದು ರಾಜಕೀಯದ ಕುಟುಂಬದಿಂದ ಬಂದಿದ್ದೀನಿ. ನಾನು ಕೂಡ ಸಂಘಟನೆ ಮಾಡ್ಕೊಂಡೆ ಬಂದಿದ್ದೀನಿ. ರಾಜಕೀಯದ ಅನುಭವ ಕೂಡ ಇದೆ. ಸೊ ನಾನು ಕೂಡ ಒಂದು ಆಕಾಂಕ್ಷಿಯಾಗಿ ಯಲಹಂಕ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರುತ್ತೆ. ಮತ್ತು ಪಕ್ಷಾತೀತವಾಗಿ ಕೂಡ ನಾವು ಕೆಲಸ ಮಾಡಿದ್ದೀವಿ. JDS ನಮಗೆ ಇವತ್ತು JDS ಮೊದಲಿಂದ ಕೂಡ ಅಷ್ಟೇ ನಮ್ಗೆ ಅದ್ರ ಮೇಲೆ ಭಾಳಷ್ಟು ವಿರೋಧ ನಮ್ಗೆ ಯಾವತ್ತೂ ಇರಲಿಲ್ಲ. JDS ಅಂದರೆ ನಮಗೆ ಅದೊಂದು ಪಾರ್ಟಿ ಆಗಿತ್ತು ಅಷ್ಟೇ, ನಮ್ಮ ಅಣ್ಣ ತಮ್ಮಂದ್ರ ಪಾರ್ಟಿ ತರವಾಗಿದ್ದು. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಜನತಾ ಪಾರ್ಟಿಯವರು ಕಾರ್ಯಕರ್ತರು ಕೂಡ ನನಗಂತೂ ತುಂಬ ಸಲೀಸಾಗಿದ್ದಾರೆ. ಮತ್ತು ಇವತ್ತು ದಿವಸ ಇದು ಜಗ್ಗಾಟ 8 ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಭಾಳಷ್ಟು ಇಲ್ಲಿರ್ತಕ್ಕಂಥ ಜನತಾದಳದೇನು ಕಾರ್ಯಕರ್ತರಿದ್ದಾರೆ ಭಾಳ ಒಲವಿದೆ ಮೋದಿಯವ್ರ ಮೇಲೆ. ಮತ್ತು ಸೀಟಿನ ಬಗ್ಗೆ ಹೇಳಬೇಕಾದ್ರೆ ಏನು, ಯಾಕಂದರೆ ಅದು ನಮ್ಮ ಕೈನಲ್ಲಿ ಇಲ್ಲದೆ ಇರೋದು, ನಮ್ಮ ಕೈನಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಯಾರೇ ಬರಲಿ ಕೆಲಸ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಎರಡನೇ ಮಾತಿಲ್ಲ. ನಮ್ಮನ್ನ ಆಯ್ಕೆ ಕೇಳಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಕೆಎಚ್ ಹನುಮಂತರಾಯಪ್ಪ ನಿವಾಸಕ್ಕೆ ಅಲೋಕ್ ವಿಶ್ವನಾಥ್ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಈ ವೇಳೆ ಮುಖಂಡರಾದ ದಿಬ್ಬೂರು ಜಯಣ್ಣ, KN ರಮೇಶ್, ರಂಗರಾಜು, ವೆಂಕಟರಾಜು, ನವನೀತ್, ಮಧು, ಅರ್ಜುನ್ ಮತ್ತಿತರರು ಇದ್ದರು. ಹರೀಶ್, ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.